ಹೇ ಗೈಸ್, ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್. ಸೊ DCT ಅವರಿಗೆ ಡೇಟ್ನ ಅಂದರೆ ಅಡ್ಮಿಷನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸಾರಿ ಫಾರ್ ನಾನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ನಿನ್ನೆ ಮೊನ್ನೆ ಸ್ವಲ್ಪ ಕೆಲಸ ಇದ್ದಿತ್ತು. ಸೊ ಏನಪ್ಪ ಅಂದರೆ ನಿಮ್ಮ ಡೇಟ್ ಬಂದುಬಿಟ್ಟು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂದರೆ 27th ಅಂದರೆ ನಾಳೆವರೆಗೂ ಎಕ್ಸ್ಟೆಂಡ್ ಆಗಿದೆ. ನಿಮಗೆ ಚಾಯ್ಸ್ ಸೆಂಟ್ರಿಗೆ ಇವತ್ತು ಲಾಸ್ಟ್ ಇತ್ತು. ಸೊ ಅಡ್ಮಿಷನ್ ಮಾಡ್ಕೊಳ್ಳಿ ಬೇಗ ನಾಳೆ ಹೋಗಿಬಿಟ್ಟು. ಸೊ ಇನ್ನೊಂದು ಫೀಸ್ ಬಗ್ಗೆ ಕೆಲವೊಂದು ಡೌಟ್ಸ್ ಇದ್ದಿರುತ್ತೆ ನಿಮಗೆ. ಎಷ್ಟೆಷ್ಟು ಪೇ ಮಾಡಬೇಕು, ಜನರಲ್ ಅವರು ಇವಾಗ KA ಕಟ್ ಹೋಗ್ತೀರಾ, ಕಾಲೇಜಲ್ಲಿ ಎಷ್ಟು ಪೇ ಮಾಡಬೇಕು ಅಂತ. ಆಮೇಲೆ SC/ST ಅವ್ರಿಗೆ ಇಲ್ಲಿ ಕಟ್ಟಿರ್ತೀರಾ 750, ಅಲ್ಲಿ ಹೋಗ್ಬಿಟ್ಟು ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ಅಂದರೆ, ಇಲ್ಲಿ ಫಸ್ಟು ನೀವು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ GM ಆಗಲಿ ಬೇರೆ ಯಾವುದಾದ್ರೂ ಆಗಲಿ ನೀವು ಎಷ್ಟು ಕಟ್ತೀರಾ, 2A 3A ಇವರೆಲ್ಲರೂ ನೀವು KAಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕೋರಿಗೆ KAಗೆ ನೀವು 44,210 ಕಟ್ತೀರಾ. ಕಾಲೇಜಲ್ಲಿ ನಿಮಗೆ ಅಷ್ಟೊಂದು ಕೇಳಲ್ಲ, ಒಂದು 3,000 ಒಳಗಡೆ ಏನೋ ಖರ್ಚಾಗ್ಬಿಡುತ್ತೆ ಅಷ್ಟೇ. SC/ST ಅವ್ರಿಗೆ ಏನಪ್ಪ ಅಂದರೆ ಇಲ್ಲಿ 750 ಕಟ್ಬಿಟ್ಟು ಹೋಗ್ತೀರಾ. ಆದರೆ ಕಾಲೇಜಲ್ಲಿ ನೀವು ಜನರಲ್ ಅವ್ರು ಎಷ್ಟು ಕಟ್ಟಿರ್ತಾರೆ ಅಷ್ಟು ಫೀಸು ನೀವು ಕಟ್ಟಬೇಕು. ಅದ್ರ ಜೊತೆ ಇವಾಗ ನೀವು ಒಂದು ವೇಳೆ ನಿಮಗೆ ಪ್ರೈವೇಟಲ್ಲಿ ಸಿಕ್ಕರು ಅಷ್ಟೇ, ನೀವು ಇವಾಗ ಇವರು ಜನರಲಲ್ಲಿರೋರು 99,924ನ ಕಟ್ಟಿಬಿಟ್ಟು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಪ್ರೈವೇಟಲ್ಲಿ ಅವ್ರಿಗೆ ಜಾಸ್ತಿ ಕೇಳಲ್ಲ, ಅಂದರೆ ಸ್ವಲ್ಪ ಇರುತ್ತೆ, ಒಂದು ಅರೌಂಡ್ 10,000 ಏನೋ ಕೇಳ್ಬೋದು. ಪ್ರೈವೇಟ್ ಅಲ್ವಾ, 10,000 20,000 ಕೇಳ್ಬೋದು. ಆದರೆ SC/ST ಅವರು ಇಲ್ಲಿ 750 ಪೇ ಮಾಡಿಬಿಟ್ಟು ಅಲ್ಲಿ ಜನರಲ್ ಅವರು ಎಷ್ಟು ಪೇ ಮಾಡ್ತಾರೋ ನೀವು ಅಷ್ಟನ್ನು ನೀವು ಪೇ ಮಾಡಬೇಕು ಕಾಲೇಜಲ್ಲಿ ಹೋಗಿಬಿಟ್ಟು. ಈ ಥರ ಫೀಸ್ ಪೇ ಮಾಡೋದಿರುತ್ತೆ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಬೇಗ ಅಡ್ಮಿಷನ್ ಮಾಡ್ಕೊಳ್ಳಿ. ಕಾಲೇಜ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ. ಆ್ಯಂಡ್ ಹಾಸ್ಟೆಲ್ಸು ಒಂದೊಂದು ಕಡೆ ಚೆನ್ನಾಗಿರಲ್ಲ, ಸ್ವಲ್ಪ ನೋಡಿ ಮಾಡಿ ಹಾಸ್ಟೆಲ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.